ಹಾಯ್ ಫ್ರೆಂಡ್ಸ್, ಇಷ್ಟು ವರ್ಷಗಳಾದಮೇಲೂ ಕೂಡ ನಮ್ಮ ಮೈಸೂರಿನಲ್ಲಿ ಒಂದು ಒಳ್ಳೆ ಬಿರಿಯಾನಿ ಎಲ್ಲಿ ಸಿಗುತ್ತೆ ಅಂತ ಯಾರನ್ನಾದರೂ ಕೇಳಿದ್ರೆ ಮೈಸೂರಿನವ್ರಿಗೆ ಅವರು ಹೇಳೋ ಜಾಗನೇ ಈ ಮೊಘಲ್ ದರ್ಬಾರ್. ಈ ಮೊಘಲ್ ದರ್ಬಾರ್ಗೆ ನಾನು ಸುಮಾರು ಸಲ ಬಂದಿದ್ದೀನಿ, ಆದರೆ ಈ ಸಲ ಸುಮಾರು ವರ್ಷಗಳ ನಂತರ ನಾನು ಇಲ್ಲಿ ವಿಸಿಟ್ ಮಾಡ್ತಾ ಇದ್ದೀನಿ. ಈ ಬಿರಿಯಾನಿ ಮತ್ತು ಇಲ್ಲಿ ಕೊಡುವಂಥ ಚಿಕನ್ ಸ್ಟಾರ್ಟರ್ಸ್ಗಳು ಮತ್ತು ಇಲ್ಲಿನ ಡಿಶಸ್ಗಳು ಇನ್ನೂ ಹಾಗೇ ಇದೆಯಾ ಇಲ್ಲ ಏನಾದ್ರು ಚೇಂಜ್ ಮಾಡಿದಾರಾ ಅಂಥೇಳಿ ಇನ್ನೊಂದು ಸಲ ನಾನು ಚೆಕ್ ಮಾಡೋಣ ಅಂತ ಬಂದೆ. ಒಳಗೆ ಬರ್ತಾ ಇದ್ದ ಹಾಗೆಯೇ ಈ ಎಂಟೈರ್ ರೆಸ್ಟೋರೆಂಟ್ನ ಅವರು ಬೇರೆಯೇ ರೀತಿಯಾದ ಆ್ಯಂಬಿಯನ್ಸ್ನಲ್ಲಿ ಅದನ್ನು ಅಪ್ಗ್ರೇಡ್ ಮಾಡಿಬಿಟ್ಟಿದ್ದಾರೆ. ಬರೀ ಆ್ಯಂಬಿಯನ್ಸ್ ಮಾತ್ರ ಚೇಂಜ್ ಮಾಡಿದ್ದಾರೆ, ಫುಡ್ಡಲ್ಲಿ ಏನಾದರೂ ವೆರೈಟೀಸ್ಗಳು ಮಾಡಿದ್ದಾರೆ ಅಲ್ಲ, ಟೇಸ್ಟ್ ಹಾಗೇ ಇದೆಯಾ ಅಂಥೇಳಿ ನಾನು ಒಂದು ಕಡೆಯಿಂದ ಆರ್ಡರ್ಸ್ಗಳು ಮಾಡೋಕ್ಕೆ ಶುರು ಮಾಡಿದೆ. ಮೊದಲಿಗೆ ಬಂದಿದ್ದೆ ನಮಗೆ ಅಫ್ಘಾನಿ ಮುರ್ಗ್. ಇದು ಬೇಸಿಕ್ಲಿ ಒಂಥರ ತಂದೂರಿ ಚಿಕನ್ ಇದ್ದ ಹಾಗೆಯೇ, ಬಟ್ ಟೇಸ್ಟ್ ಮಾತ್ರ ಬೇರೆ ಇರುತ್ತೆ. ಅದನ್ನೇ ತಂದೂರಿ ಚಿಕನ್ ಥರನೇ ಮಾಡ್ತಾರೆ, ಬಟ್ ಅದರ ಮಸಾಲೆಗಳು ಸ್ವಲ್ಪ ಚೇಂಜಸ್ ಇರುತ್ತೆ. ನಾನು ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಇಲ್ಲಿ ನಾರ್ಮಲ್ ಆದ ಫುಡ್ಗಳು, ಲೈಕ್ ನಾರ್ಮಲ್ ಅಂತಂತಂದರೆ ಮೊದಲೇ ಫೇಮಸ್ ಆದಂಥ ಫುಡ್ಗಳು ಕೂಡ ಅವೈಲೇಬಲ್ ಇದೆ. ಈ ಕಡೆ ಚಿಕನ್ ಟಿಕ್ಕಾ ಇರ್ಬೋದು, ತಂದೂರಿ ಚಿಕನ್ ಇರ್ಬೋದು, ಚಿಕನ್ ಲಾಲಿಪಾಪ್ ಈ ರೀತಿ ಸುಮಾರು ವೆರೈಟೀಸ್ಗಳಾದಂಥ ಸ್ಟಾರ್ಟರ್ಸ್ಗಳು ನಿಮಗಿಲ್ಲಿ ಸಿಗುತ್ತೆ. ಇಲ್ಲಿ ಮಸ್ಟ್ ಟ್ರೈ ಅಂತಂದರೆ ಈ ಅಫ್ಘಾನಿ ಮುರ್ಗ್. ಹಾಗೆ ವೆಯ್ಟ್ ಮಾಡ್ತಾ ಮಾಡ್ತಾ ನಮ್ಮ ಮಟನ್ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ಬಂದೇ ಬಿಡ್ತು. ನಾನು ಫಸ್ಟಿಗೆ ಮಟನ್ ಬಿರಿಯಾನಿ ಟ್ರೈ ಮಾಡಿದೆ, ಸಖತ್ತಾಗಿತ್ತು. ಒಂಥರ ಒಳ್ಳೆ ದಮ್ ಬಿರಿಯಾನಿ ಮಾಡಿದರು ಮತ್ತು ಅದರ ಟೇಸ್ಟ್ಗಳು ಕೂಡ ಸಿಕ್ಕಾಪಟ್ಟೆ ಬ್ಯಾಲೆನ್ಸಿಂಗ್ ಆಗಿ ಇತ್ತು. ತುಂಬ ಸ್ಪೈಸಿ ಇರಲಿಲ್ಲ, ತುಂಬ ಬ್ಲ್ಯಾಂಡ್ ಆಗೂ ಇರಲಿಲ್ಲ. ಪಕ್ಕ ಒಂದು ಬ್ಯೂಟಿಫುಲ್ ಆದಂಥ ಒಂದು ಬಿರಿಯಾನಿ ಹೇಗಿರಬೇಕು ಹಾಗೇ ಇತ್ತು. ಅದಾದಮೇಲೆ ಅವರ ಫೇಮಸ್ ಆದಂಥ ಅಲ್ಫಾ ಮಟನ್ ಟ್ರೈ ಮಾಡಿದೆ, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಇದು ಹೇಗೆ ಮಾಡ್ತಾರೆ ಅಂತ ನನಗೆ ಇವಾಗಲೂವರೆಗೂ ಗೊತ್ತಿಲ್ಲ. ತುಂಬಾ ಡ್ರೈ ಆಗಿ ಅನಿಸುತ್ತೆ, ಬಟ್ ಅದರ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ನೀವಿಲ್ಲೇನಾದರೂ ಬಂದರೆ ಈ ಡಿಶ್ನ ಮಾತ್ರ ಮರೀದೆ ಟ್ರೈ ಮಾಡಿ. ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ, ಬಟ್ ಆದರೂ ನೀವು ಟ್ರೈ ಮಾಡ್ಬೋದು. ಅದಾದಮೇಲೆ ಇವರ ತೀತರ್ ಫ್ರೈ ಟ್ರೈ ಮಾಡಿದೆ, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ತೀತರ್ನಲ್ಲಿ ಸುಮಾರು ವೆರೈಟೀಸ್ ಆಫ್ ತೀತರ್ಗಳನ್ನ ಇವರು ಮಾಡ್ತಾರೆ, ತುಂಬಾ ಚೆನ್ನಾಗಿತ್ತು. ಇಲ್ಲಿ ಬರೀ ಬಿರಿಯಾನಿ ಮಾತ್ರ ಸಿಗುತ್ತೆ ಅಂತ ತಿಳ್ಕೊಬೇಡಿ, ಇಲ್ಲಿ ಸುಮಾರು ವೆರೈಟೀಸ್ ಆಫ್ ದ ಫುಡ್ಗಳು ಅವೈಲೇಬಲ್ ಇದೆ. ಅಷ್ಟೇ.